ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಲಾಂಗ್ ಡ್ರೈವ್ ಹೋಗ್ತಿದ್ದೇವೆ. ಸೊ ಅದು ಎಲ್ಲಿ ಏನಂತ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗ್ತದೆ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಟ್ರಾಫಿಕ್ ಜಾಮ್ ಎಕ್ಕಾರು ದುರ್ಗಾನಗರ ನೋಡಿ. ಏನೋ ಆಕ್ಸಿಡೆಂಟ್ ಆಗಿರಬೇಕು ಮೋಸ್ಟ್ಲಿ. ನೋಡಿ ಅಲ್ಲಿ ಆಗ್ತಾ ಇದೆ. ಓ, ಮರ ಬಿದ್ದಿದೆ, ಮರ. ಓ, ಇಲ್ಲಿ ಮರ ನೋಡಿ ಬಿದ್ದಿದೆ. ಈಗ ನಮಗೆ ಈಚೆ ಬದಿಯಿಂದ ಹೋಗ್ಬೇಕು. ನಾವು ಸುಮ್ಮನೆ ಓವರ್ಟೇಕ್ ಮಾಡಿ ಬಂದ್ವಿ, ಕಾಣಬೇಕು. ಈಗ ಡೈವರ್ಷನ್ ಈ ರೀತಿ ಹೋಗ್ಬೇಕಾಗ್ತದೆ. ವೆದರ್ ಕೂಡ ನೋಡ್ಬೋದು, ಸ್ವಲ್ಪ ಕ್ಲೌಡಿ ವೆದರ್ಸ್ ಇದೆ. ಗೊತ್ತಿಲ್ಲ ಹೇಗೆ ಆಗ್ತದೆ ಅಂತ. ಈಗ ನಾವು ಹೊರಟಿದ್ದು ವಯಾ ಬೆಳ್ಮಣ್ಣು ಟು ಕಳಸ. ಪಬ್ಲಿಕ್ ಅವರೊಂದು ಶಾರ್ಟ್ಕಟ್ ರೂಟ್ ಹೇಳಿದರು, ಅದೇ ಫಾಲೋ ಮಾಡಿ ಹೋಗ್ತಾ ಇದ್ದೆ. ನೋಡಿ, ಒಳ್ಳೆ ಗ್ರೌಂಡ್ ಸಿಕ್ಕಿದ್ದು. ಇಲ್ಲಿನೂ ಟ್ರಾಫಿಕ್ ಜಾಮ್ ಆಯ್ತಲ್ಲ ನೋಡಿ. ಆಚೆ ಬದಿ ಟ್ರಾಫಿಕ್. ಈಗ ಇದು ಒಳಗಿಂದ ಬಂದದ್ದು ಬೇರೆ ರೂಟ್. ಇಲ್ಲಿನೂ ಟ್ರಾಫಿಕ್ ನೋಡಿ. ಓ, ಆಚೆ ಬದಿ ನೋಡಿ, ಫುಲ್ ಹೆವಿ ವೆಹಿಕಲ್ಸ್ ಎಲ್ಲ ಹೋಗ್ಲಿಕ್ಕೆ ಆಗ್ತಿಲ್ಲ, ಅದಕ್ಕೆ ಅಲ್ಲಿ ನಿಲ್ಲಿಸಿದ್ದಾರೆ. ನಾವು ಬೆಳ್ಮನ್ ಹತ್ರ ರೀಚ್ ಆದ್ವಿ, ನೋಡ್ಬೋದು. ಇವಾಗ ಇಲ್ಲಿಂದ ಶೃಂಗೇರಿಗೆ 74 ಕಿಲೋಮೀಟರ್, ಧರ್ಮಸ್ಥಳ 78, ಉಡುಪಿ 29. ನೋಡುವ ಎಷ್ಟು ಟೈಮ್ ಆಗ್ತದೆ ನಾವು ಕಳಸ ರೀಚ್ ಆಗಲಿಕ್ಕೆ ಅಂತ. ಆರಾಮ್ಸೆ ಫಸ್ಟ್ ಟೈಮ್ 4 ವೀಲರಲ್ಲಿ ಹೋಗೋದು. ಇದರ ಮೊದಲು 2 ವೀಲರಲ್ಲೇ ಹೋದದ್ದು. ಮಾರ್ನಿಂಗ್ ಹೋಗೋದು, ಸಂಜೆ ವಾಪಸ್ ಬರೋದು, ಮಾರ್ನಿಂಗ್ ಹೋಗೋದು, ಸಂಜೆ ವಾಪಸ್ ಬರೋದು. ಇದೇ ಆಗ್ತಾಯಿತ್ತು. ಮೊದಲ ಬಾರಿಗೆ ಒಂದಿನ ಇಡ್ಲಿಕ್ಕೆ ಹೋಗ್ತಾ ಇದ್ದೇವೆ, ನೋಡುವ ಹೇಗೆ ಆಗ್ತದೆ ಅಂತ. ನೋಡಿ ನೋಡಿ, ಇವರು ಮನೆಯ ಜಾಲಲ್ಲಿ ಹೋಗೋದು ನೋಡಿ. ನಡುವಲ್ಲಿ ನಿಂತಿದ್ದಾರೆ. ಟೈಮ್ ಲ್ಯಾಪ್ಸ್ ಇಟ್ಟಿದ್ದೇನೆ ನೋಡಿ. ನೋಡೋ ಟೈಮ್ ಲ್ಯಾಪ್ಸ್ ಹೇಗೆ ಬಂದಿರ್ತದೆ ಅಂತ. ಕಾರ್ಕಳ ಹೋಗೋದಾದ್ರೆ ನೋಡಿ, ಇಲ್ಲಿ ಇನ್ನೂ ಸ್ಪೀಡ್ ಲಿಮಿಟ್ ಇದೆ, ಕ್ಯಾಮರಾ ಇದೆ. ಆ್ಯಕ್ಟಿವೇಟ್ ಆಗಲಿಲ್ಲ, ಇನ್ನೂ ಆ್ಯಕ್ಟಿವೇಟ್ ಆಗಬೇಕಷ್ಟೆ. ಈಗ ನಾವು ಕಾರ್ಕಳ ಹತ್ತೂರು ಚರ್ಚಿಗೆ ಹೋಗ್ತಿದ್ದೇವೆ ನೋಡಿ. ನಮಗೆ ಆ್ಯಕ್ಚುಲಿ ಹೋಗ್ಲಿಕ್ಕೆ ಇರೋದು ಆಚೆ, ಬಟ್ ನಾವು ಕಾರ್ಕಳ ಹತ್ತೂರು ಚರ್ಚಿಗೆ ಹೋಗಿ ಮತ್ತೆ ಜರ್ನಿ ಕಂಟಿನ್ಯೂ ಮಾಡೋದು. ಆಲ್ಮೋಸ್ಟ್ ಹತ್ತೂರು ಚರ್ಚ್ ಹತ್ರ ರೀಚ್ ಆದ್ವಿ. ಇಲ್ಲಿ ನೋಡ್ಬೋದು ನೋಡಿ, ಇಲ್ಲಿ ಹೋಗಿ ಮೇಲ್ಗಡೆ ಹೋದರೆ ಹತ್ತೂರು ಚರ್ಚ್. ಏನೋ ರಿನೋವೇಷನ್ ಆಗ್ತಾಯಿದೆ ಕಾಣಬೇಕು, ಗೊತ್ತಿಲ್ಲ.
ಈಗ ನಾವು ಕಾರ್ಕಳ ಚರ್ಚಿಗೆ ಬಂದು ರೀಚ್ ಆಗಿದ್ದೇವೆ. ಸೊ ಇಲ್ಲಿ ನೋಡಿ, ಇಲ್ಲಿ ಏನಂದರೆ ಚರ್ಚ್ ಇಲ್ಲಿದೆ, ಬಟ್ ರಿನೋವೇಷನ್ ಕೆಲಸ ಆಗ್ತಾಯಿದೆ. ಸೊ ಹಾಗಾಗಿ ಪೂಜೆ ಪ್ರೇಯರ್ಸ್ ಏನಿದೆ ನೋಡಿ ಅಲ್ಲಿ ಆಗ್ತಾಯಿದೆ. ಸೊ ಜಸ್ಟ್ ಒಂದು 2 ರೌಂಡ್ಸ್ ಆಚೀಚೆ ನೋಡಿ ಒಂದು 4 ಫೋಟೋಸ್ ತೆಗೆದು ಮತ್ತೆ ಜರ್ನಿ ಕಂಟಿನ್ಯೂ ಮಾಡು. ಸೊ ನೋಡಿ, ಇಲ್ಲಿ ರಿನೋವೇಷನ್ ಕೆಲಸ ಆಗ್ತಾಯಿದೆ. ಚರ್ಚ್ ಒಳಗಡೆ ತೋರಿಸ್ತೇನೆ ಹೇಗಿದೆ ಅಂತ, ರಿನೋವೇಷನ್ ಕೆಲಸ ಯಾವ ರೀತಿ ನಡೀತಾ ಇದೆ ಅಂತ. ನೋಡಿ, ಇದು ಹತ್ತೂರು ಚರ್ಚ್ ಒಳಗಡೆ. ಸೊ ಕಂಪ್ಲೀಟ್ ತೆಗೆದಿದ್ದಾರೆ ಚರ್ಚ್. ಯಾವತ್ತು ನೀವು ಈ ಥರ ನೋಡಿರಲಿಕ್ಕಿಲ್ಲ ಹತ್ತೂರು ಚರ್ಚ್. ಹೊರಗಡೆ ನೋಡಿದರೆ ಕರೆಕ್ಟ್ ತೋರ್ತದೆ, ಬಟ್ ಒಳಗಡೆ ನೋಡಿ ಕಂಪ್ಲೀಟ್ ತೆಗೆದಿದ್ದಾರೆ. ಇದು ಮೋಸ್ಟ್ಲಿ ಇನ್ನು ನೆಕ್ಸ್ಟ್ ಹಬ್ಬ, ಹತ್ತೂರು ಚರ್ಚ್ ಹಬ್ಬ ಆಗೋ ಮೊದಲು ರಿಪೇರಿ ಆಗಬೇಕು ಕಾಣಬೇಕು. ಸೊ ಆಗ್ಬೋದು, ಹೇಳಲಿಕ್ಕಾಗೋದಿಲ್ಲ, ಡಿಪೆಂಡ್ಸ್. ಕೆಲಸ ಎಷ್ಟು ಫಾಸ್ಟ್ ಆಗ್ತದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಅದು ಓಲ್ಡ್ ಚರ್ಚ್, ಅದರ ನಂತರ ಕಟ್ಟಿದ್ದು ಬಿಲ್ಡ್ ಮಾಡಿದ್ದು ಇದು ಚರ್ಚ್. ಬಟ್ ಇವಾಗ ಇದು ಕೂಡ ರಿನೋವೇಟ್ ಆಗ್ತಾಯಿದೆ. ಅಲ್ಲಿ ಬ್ಯಾಕ್ ಸೈಡ್ ನೋಡಿ, ಅಲ್ಲಿ ಈಗಲೂ ಇದೆ, ಅದನ್ನು ಕ್ಲೋಸ್ ಮಾಡಿ ರಿನೋವೇಟ್ ಮಾಡ್ತಿದ್ದಾರೆ. ಚರ್ಚಿದ್ದು ಫ್ರಂಟ್ ಫೇಸ್ ನೋಡಿ, ಅದು ಹಾಗೇ ಇದೆ, ಚೇಂಜ್ ಮಾಡಲಿಲ್ಲ ನೋಡಿ, ಅದನ್ನು ಹಾಗೇ ಬಿಟ್ಟಿದ್ದಾರೆ. ಯಾಕಂದರೆ ಲೇಟೆಸ್ಟ್, ಅದು ತುಂಬ ವರ್ಷ ಆದದ್ದು ಮಾತ್ರ. ಸೊ ಅದು ಕರೆಕ್ಟ್ ಇದೆ. ಒಳಗಡೆ ಹೇಗಿದೆ ಅಂತ ನೀವು ನೋಡಿದ್ದೀರ. Head south, then make a U-turn. ಇವಾಗ ನಾವು ಬರೋ ತನಕ ಸ್ವಲ್ಪ ವೆದರ್ ಮೋಡ ಎಲ್ಲ ಇತ್ತು, ಆದರೆ ಇವಾಗ ಹೆವಿ ಬಿಸಿಲು ನೋಡಿ. ಸೊ ಇನ್ನು ಜರ್ನಿ ಕಂಟಿನ್ಯೂ ಮಾಡೋ. ಈಗ ನಾವು ಕಾರ್ಕಳ ಹತ್ತೂರು ಚರ್ಚಿಂದ ಹೊರಟ್ವಿ. ಈಗ ಮೇನ್ ಸೇಮ್ ಒಂದು ಬಸ್ ಬರೋ ಸ್ಟೈಲ್ ನೋಡಿ, ಓವರ್ಟೇಕ್ ಹೊಡ್ಕೊಂಡು ಬರ್ತಾ ಇರೋದೆ. ಇವಾಗ ನಮಗೆ ಮತ್ತೆ ಸೇಮ್ ನಿಟ್ಟೆ ಹೈವೇ, ನಿಟ್ಟೆ ಟು ಕಾರ್ಕಳ ಹೈವೇಗೆ ಜಾಯ್ನ್ ಆಗ್ತಿದ್ದೆ. ಬಂದ ರೂಟಲ್ಲಿ ವಾಪಸ್ ಹೋಗಿ ಮತ್ತೆ ಅಲ್ಲಿಂದ ಲೆಫ್ಟಿಗೆ. In 300 meters, turn left onto Karkala, Padubidri Road. ಈಗ ಟೈಮ್ ಕೂಡ ಆಲ್ಮೋಸ್ಟ್ 11:02 ಆಗ್ತಾ ಬಂತು. ನೋಡುವ ಲಂಚ್ ಅಥವಾ ಸ್ವಲ್ಪ ಏನಾದರೂ ಹೊಟ್ಟೆಗೆ ತಿನ್ಕೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡೋದು. ಈಗ ಕಾರ್ಕಳ ಕ್ರಾಸ್ ಆದ ನಂತರ ಎಲ್ಲಿಯಾದರೂ ರೆಸ್ಟೋರೆಂಟ್ ಸಿಕ್ಕಿದ್ರೆ ಅಲ್ಲಿ ನಿಲ್ಲಿಸಿ ನೋಡುವ ಏನಂತ. ಸೊ ಇವಾಗ ನಮಗೆ ಇಲ್ಲಿಂದ ಲೆಫ್ಟಿಗೆ, ಯಾವಾಗ ನಾವು ಅಲ್ಲಿಂದ ಬಂದು ಲೆಫ್ಟಿಗೆ ಬಂದ್ವಿ, ಈಗ ಸೇಮ್ ಇಲ್ಲಿಂದನೇ ಲೆಫ್ಟಿಗೆ. ಸೊ ಇದು ಕಾರ್ಕಳ ಹೈವೇ ಕನೆಕ್ಟ್ ಆಗೋದು. ಈಗ ನೋಡಿ, ಪಡುಬಿದ್ರೆ ಹೈವೇ ಇದು, ಕಾರ್ಕಳ ಪಡುಬಿದ್ರೆ ಹೈವೇ ಇದು. ಸೊ ಇವಾಗ ಇಲ್ಲಿಂದ ನಮಗೆ ಸ್ಟ್ರೇಟ್ ಹೋಗಲಿಕ್ಕೆ, ಲೆಫ್ಟಿಗೆ ಹೋದರೆ ಉಡುಪಿ, ಲೆಫ್ಟಿಗೆ ಹೋದರೆ ಆಗುಂಬೆ, ಸ್ಟ್ರೇಟ್ ಹೋದರೆ ಧರ್ಮಸ್ಥಳ. ಸೊ ನಮಗೆ ಧರ್ಮಸ್ಥಳ ರೂಟ್ ಹೋಗಲಿಕ್ಕೆ, ಬಟ್ ಧರ್ಮಸ್ಥಳ ಅಲ್ಲ, ನಮಗೆ ಇಲ್ಲಿಂದ SK ಬಾರ್ಡರ್ ಹೋಗಲಿಕ್ಕೆ. ಇದು ಮೇನ್ ಜಂಕ್ಷನ್, ಜೋಡು ರಸ್ತೆ ಹೇಳ್ಬೋದು. 4 ರೋಡ್ ಇರೋದು ಇಲ್ಲಿ ನೋಡಿ. ಒಮ್ಮೆ ಜೋರು ಬಿಸಿಲು, ಒಮ್ಮೆ ಸ್ವಲ್ಪ ಎಂತ ಹೇಳ್ತಾರೆ ಒಳ್ಳೆ ಕ್ಲೌಡಿ ವೆದರ್. ಗೊತ್ತಿಲ್ಲ ಯಾವ ರೀತಿ ಇರ್ತದೆ ಅಂತ ನೋಡಿ. ಮೋಸ್ಟ್ಲಿ ಸೆಕೆಂಡ್ ಇರ್ಬೋದು. In 100 meters, at the roundabout, take the first exit and stay on National ರೈಟಿಗೆ ಹೋದರೆ Highway ಧರ್ಮಸ್ಥಳ 169. ಹೋಗೋದು, ನಮಗೆ ಲೆಫ್ಟಿಗೆ ಹೋಗ್ಲಿಕ್ಕೆ ಅದು ಧರ್ಮಸ್ಥಳ ರೂಟ್. ನೀವು ಕಳಸ ಶೃಂಗೇರಿ ಹೋಗೋದಾದರೆ ಲೆಫ್ಟ್, ಮತ್ತು SK ಬಾರ್ಡರ್ ಡೈರೆಕ್ಟ್. ಈಗ ಪೆಟ್ರೋಲ್ ಆಲ್ಮೋಸ್ಟ್ 4 ಪಾಯಿಂಟ್ ತನಕ ಇದೆ. ನೋಡುವ, ಒಂದು ಕಡೆ ಎಲ್ಲಿಯಾದರೂ ಪೆಟ್ರೋಲ್ ಕೂಡ ಹಾಕಬೇಕಾಗ್ತದೆ, ಇಲ್ಲಾಂದರೆ ಮತ್ತೆ ಲಾಸ್ಟ್ ಟೈಮ್ ಒಂದು ಸರ್ತಿ ಆಗಿದೆ, ಪೆಟ್ರೋಲ್ ಆಲ್ಮೋಸ್ಟ್ ಖಾಲಿ ಆಗಿ ಒಂದು ಕಡೆ ಹೋಗಿ ನಿಂತು ಪೆಟ್ರೋಲ್ ಹಾಕಿಸಿ. ಸೊ ಅದಕ್ಕೋಸ್ಕರ ಪೆಟ್ರೋಲ್ ಒಂದು ಫುಲ್ ಟ್ಯಾಂಕ್ ಮಾಡುವ. ನೋಡಿ ಕುದುರೆಮುಖ ನೋಡಿ, ಫುಲ್ಲು ಅದೇನಂತ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಬರುವಾಗ ಕ್ಲಿಯರ್ ಕಾಣ್ತಾ ಇತ್ತು, ಈ ಸರ್ತಿ ಅಷ್ಟೊಂದು ಕ್ಲಿಯರ್ ಕಾಣ್ತಾ ಇಲ್ಲ ನೋಡಿ. ಏನಂತ ಗೊತ್ತಿಲ್ಲ, ನೋಡು ಇನ್ನು ಹತ್ರ ಹೋದ ನಂತರ ಕಾಣ್ಬೋದು ಕ್ಲಿಯರ್. ಅಲ್ಲಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಕುದುರೆಮುಖ ಹೋಗೋ ಹೈವೇ. ಸೊ ಇನ್ನು ಒಂದು ಸ್ವಲ್ಪ ಟೈಮ್, ಒಂದು 2 ಇಯರ್ಸಲ್ಲಿ ಆಲ್ಮೋಸ್ಟ್ ಒಳ್ಳೆ ಹೈವೇ ರೆಡಿ ಆಗ್ಬೋದು.
ಗೊತ್ತಿಲ್ಲ ಇನ್ನು ಕುದುರೆಮುಖ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ, ಸ್ವಲ್ಪ ಕಾಣ್ತಾ ಇದೆ. ಇನ್ನು ನೋಡು ಹತ್ರ ಹೋದ ನಂತರ ಹೇಗೆ ಕಾಣ್ಬೋದು ಅಂತ ನೋಡಿ. ಅಲ್ಲಿ ಡೈವರ್ಷನ್ಸ್ ಇದೆ. ಪೆಟ್ರೋಲ್ ಬೇಕಿತ್ತು, ಇವಾಗ ನೋಡಿ ಪೆಟ್ರೋಲ್ ಪಂಪ್. ಯಾವಾಗಲೂ ಆಲ್ಮೋಸ್ಟ್ ನಾವು ಹೈಯೆಸ್ಟ್ ಇಲ್ಲೇ ಪೆಟ್ರೋಲ್ ಹಾಕ್ಲಿಕ್ಕೆ ಬರೋದು. ಈಗ ಪೆಟ್ರೋಲ್ ಪಂಪಿಂದ ಒಳ್ಳೆ ಕುದುರೆಮುಖ ಘಾಟ್ ಕಾಣ್ತದೆ ನೋಡಿ. ಕುದುರೆಮುಖ ಘಾಟ್ ಹೇಗೆ ಕಾಣ್ತದೆ ಅಂತ. ಸೊ ಹೈವೇ ಪಕ್ಕದಲ್ಲೇ ಇದೆ ಪೆಟ್ರೋಲ್ ಪಂಪ್. ಆಲ್ಮೋಸ್ಟ್ ಇದೆ ಪೆಟ್ರೋಲ್ ಪಂಪ್. ಇದರ ನಂತರ ಪೆಟ್ರೋಲ್ ಪಂಪ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಇರೋದು. ಇಲ್ಲಿ ಪೆಟ್ರೋಲ್ಗಿದೆ 102. ಆಲ್ಮೋಸ್ಟ್ ನೋಡಿ ಇವಾಗ ಫುಲ್ ಟ್ಯಾಂಕ್ ಆಲ್ರೆಡಿ 1400 ತನಕ ಆಯ್ತು. ಇನ್ನು ಎಷ್ಟು ಹೋಗ್ತದೆ ಗೊತ್ತಿಲ್ಲ ಪೆಟ್ರೋಲ್. ಸೊ 25 ಲೀಟರ್ ಆಲ್ಮೋಸ್ಟ್ 26, 2649. ಇಲ್ಲಿ ಪೆಟ್ರೋಲ್ ಹಾಕಿ ಆಯಿತು. ಅದರ ನಂತರ ಸ್ವಲ್ಪ ಟಯರಲ್ಲಿ ಏರ್ ಕಮ್ಮಿ ಇತ್ತು. ಸೊ ನೋಡಿ ಏರೆಲ್ಲ ಹಾಕಿ ಇವಾಗ ಹೊರಡೋದು. ಸೊ ಇಲ್ಲಿಂದ ವ್ಯೂ ನೋಡಿ, ಒಳ್ಳೆ ವ್ಯೂ ಮಾತ್ರ ನೋಡಿ. ಇಂಡಿಯನ್ ಆಯಿಲ್. ಸೊ ಇನ್ನೂ ಟೆನ್ಷನ್ ಇಲ್ಲ, ಆಲ್ಮೋಸ್ಟ್ ಫುಲ್ ಟ್ಯಾಂಕ್ ಉಂಟು. ಆಲ್ರೆಡಿ ನಾವು ಜರ್ನಿ ಸ್ಟಾರ್ಟ್ ಮಾಡಿ ಎಷ್ಟು 60 ಕಿಲೋಮೀಟರ್ಸ್ ಆಯಿತು. ಇವಾಗ ನೋಡಿ ಇದು SK ಬಾರ್ಡರ್ ನೋಡಿ. ಇವಾಗ SK ಬಾರ್ಡರ್ಗೆ ಬಂದು ರೀಚ್ ಆದ್ವಿ. ಈಗ ನಾವು SK ಬಾರ್ಡರ್ ಬಂದು ರೀಚ್ ಆಗಿದ್ದೇವೆ. ಇಲ್ಲಿ ಚೆಕ್ ಇನ್ ಮಾಡಲಿಕ್ಕೆ ಉಂಟು. ಸೊ ಅದರ ಮೊದಲು ಏನಾದರೂ ತಿನ್ನುವ ಅಂತ ಬಿಸಿ ಇಲ್ಲಿ ಏನಾದರೂ ತಿನ್ನುವಂತ ಬಂದ್ವಿ ಬಿಸಿ. ಸೊ ಕಾರ್ ನೋಡಿ ಓವಲ್ಲಿ ಪಾರ್ಕ್ ಮಾಡಿದೆ. ಬೆಚ್ಚ ಪೋಡಿ ಜೊತೆ ಒಂದು ಬಿಸಿ ಟೀ, ಒಂದು ಬ್ರೇಕ್ಫಾಸ್ಟು ಅಲ್ಲಿ ಆಯಿತು. ಅದರ ನಂತರ ಸ್ವಲ್ಪ ತಗೊಂಡಿದ್ದೇವೆ ತಿನ್ನಲಿಕ್ಕೆ. ಸೊ ಇಲ್ಲಿಂದ ಒಂದು ನೋಡಿ ಪಾಸ್ ಕೊಡ್ತಾರೆ, ವೆಹಿಕಲ್ ನಂಬರ್ ಎಲ್ಲ ಬರೆದು. ಸೊ ಈ ಬಾರ್ಡ್ರ್ ಕ್ರಾಸ್ ಮಾಡಬೇಕು. ಇವಾಗ ನಾವು SK ಬಾರ್ಡ್ರಿಂದ ಹೊರಟ್ವಿ. ಚೆಕ್ ಪೋಸ್ಟ್ ಅಲ್ಲಿ ಒಂದು ಲೆಟರ್ ಕೊಟ್ಟರು, ಗಾಡಿ ನಂಬರ್ ಬರೆದು ವಿತ್ ಟೈಮಿಂಗ್. ಸೊ ಇವಾಗ ಇಲ್ಲಿಂದ ಇನ್ನು ಸಂಶಯ ಬಾರ್ಡರ್ ಸಿಗ್ತದೆ, ಅಲ್ಲಿ ಅದನ್ನು ಸಬ್ಮಿಟ್ ಮಾಡಬೇಕು. ಸೊ ನೋಡೋ ಎಷ್ಟೊತ್ತಲ್ಲಿ ರೀಚ್ ಆಗ್ತದೆ. ಈಗ ಸದ್ಯಕ್ಕೆ ನೋಡ್ಬೋದು ರೋಡ್ ಕಂಡೀಷನ್ನು ಒಳ್ಳೆದಿದೆ. ಕೆಲವರು ಹಾರ್ನ್ ಹಾಕದೇ ಬರ್ತಾರೆ ಆಪೋಸಿಟಲ್ಲಿ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಆರಾಮ್ಸೆ ಡ್ರೈವ್ ಮಾಡಬೇಕು. ವೆದರ್ ಮಾತ್ರ ಸದ್ಯಕ್ಕೆ ಬಿಸಿಲು ಇದೆ, ಕೋಲ್ಡ್ ಅಂತ ಏನಿಲ್ಲ. ನೋಡುವ ಹೇಗೆ ಇನ್ನು ಎದುರು ಹೋದ ನಂತರ ಯಾವ ರೀತಿ ಇರ್ತದೆ ಅಂತ.